ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಒಂದು ಒಳ್ಳೆ ಅಡಿಕೆ ತೋಟ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಆ ಆಸೆ ಪೂರ್ತಿಯಾಗಬೇಕಂದ್ರೆ ನಾವು ಇಡೋ ಮೊದಲ ಹೆಜ್ಜೆ ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ, ಒಂದು ಒಳ್ಳೆ ಅಡಿಕೆ ಬೆಳೆಗೆ ಯಾವ ರೀತಿ ಹವಾಮಾನ ಬೇಕು, ಎಂಥ ಮಣ್ಣು ಸರಿಹೊಂದುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ಸರಿ, ಇದರಲ್ಲಿ ನಾವು ಮುಖ್ಯವಾಗಿ 4 ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ ಜಾಗದ ಆಯ್ಕೆ ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ಆಮೇಲೆ ಅಡಿಕೆಗೆ ಬೇಕಾದ ಹವಾಮಾನ ಮತ್ತೆ ಮಣ್ಣಿನ ಬಗ್ಗೆ ಮಾತಾಡೋಣ. ಕೊನೆಗೆ ಎಲ್ಲ ಪ್ರಮುಖ ಅಂಶಗಳನ್ನ ಒಟ್ಟಿಗೆ ನಿಂತು ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಒಂದು ಒಳ್ಳೆ ಜಾಗವನ್ನ ಆಯ್ಕೆ ಮಾಡೋದು ಯಾಕಷ್ಟೊಂದು ಮುಖ್ಯ? ಯಾಕಂದ್ರೆ ನಮ್ಮ ಇಡೀ ತೋಟದ ಯಶಸ್ಸು ನಿಂತಿರೋದೇ ಇದರ ಮೇಲೆ. ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ಅಡಿಪಾಯ ರೆಷ್ಟು ಗಟ್ಟಿರ್ಬೇಕು ಅಲ್ವಾ? ಅದೇ ರೀತಿ ಲಾಭದಾಯಕ ಅಡಿಕೆ ತೋಟ ಮಾಡೋಕೆ ನಾವು ಆಯ್ಕೆ ಮಾಡೋ ಜಮೀನ್ ಕೂಡ ಅಷ್ಟೇ ಗಟ್ಟಿ ಅಡಿಪಾಯ ಇದ್ದಾಗೆ. ಯಾಕಂದ್ರೆ ನಾವಿವತ್ ಮಾಡೋ ಒಂದು ಸಣ್ಣ ತಪ್ಪು ಮುಂದಿನ 20-30 ವರ್ಷಗಳ ಇಳುವರಿ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸರಿ, ಜಮೀನಿನ ಆಯ್ಕೆ ಆಯ್ತು. ಈಗ ನಮ್ಮ ಎರಡನೇ ಪ್ರಮುಖ ವಿಷಯ ಅಂದರೆ ಹವಾಮಾನ. ಅಡಿಕೆ ಬೆಳೆಗೆ ಎಂಥ ವಾತಾವರಣ ಬೇಕು ಅನ್ನೋದನ್ನ ಈಗ ನೋಡೋಣ ಬನ್ನಿ. ಗೊತ್ತಾ, ಅಡಿಕೆ ಗಿಡಗಳು ಸ್ವಲ್ಪ ನಾಜೂಕು. ಅಂದ್ರೆ ತುಂಬಾನೇ ಚಳಿ ಅಥವಾ ವಿಪರೀತ ಬಿಸಿಲು ಎರಡನ್ನೂ ಅದು ತಡ್ಕೊಳ್ಳಲ್ಲ. ಹಾಗಾಗಿ ತಾಪಮಾನ ಸರಿಯಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಒಂದು ವಿಷಯ ನೆನ್ಪಲ್ಲಿಟ್ಕೋಬೇಕು. ಅಡಿಕೆ ತೋಟಕ್ಕೆ ತಾಪಮಾನ 14 ಡಿಗ್ರಿಯಿಂದ 36 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ರೆ ರೊಂಬ ಒಳ್ಳೆದು. ಇದಕ್ಕಿಂತ ಜಾಸ್ತಿಯಾದ್ರೂ ಕಷ್ಟ, ಕಡಿಮೆಯಾದ್ರೂ ಕಷ್ಟ. ಗಿಡದ ಬೆಳವಣಿಗೆ ಮೇಲೆ ಪೆಟ್ಟು ಬೀಳುತ್ತೆ. ಇನ್ನು ಮಳೆ ವಿಷಯಕ್ಕೆ ಬಂದ್ರೆ ಸುಮ್ನೆ ಒಂದೇ ಸಾರಿ ಜೋರಾಗಿ ಮಳೆ ಬಂದು ನಿಂತೋದ್ರೆ ಸಾಕಾಗಲ್ಲ. ಅಡಿಗೆಗೆ ವರ್ಷ ಪೂರ್ತಿ ಹಂಚ್ಕೊಂಡು ಹದವಾಗಿ ಮಳೆ ಬೀಳ್ಬೇಕು. ಒಂದೇ ಸಲ ಧೋ ಅಂತ ಸುರಿದು ಆಮೇಲೆ ತಿಂಗ್ಳುಗಟ್ಲೆ ಬಿಡುವು ಕೊಟ್ರೆ ಪ್ರಯೋಜನ ಇಲ್ಲ. ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ವರ್ಷಕ್ಕೆ ಸರಾಸರಿ 750 ಮಿಲಿಮೀಟರ್ನಿಂದ 4500 ಮಿಲಿಮೀಟರ್ ಮಳೆ ಬೀಳೋ ಜಾಗಗಳು ಅಡಿಕೆ ಕೃಷಿಗೆ ತುಂಬಾನೇ ಸೂಕ್ತ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಚಿಕ್ಕ ಅಡಿಕೆ ಸಸಿಗಳಿಗೆ ನೇರವಾಗಿ ಬಿಸಿಲು ತಾಗ್ಬಾರ್ದು. ಅದಕ್ಕೆ ತೇವಾಂಶ ಇರೋ ಹಾಗೂ ಸ್ವಲ್ಪ ನೆರಳು ಬೀಳೋ ವಾತಾವರಣ ಇದ್ರೆ ಅವು ಚೆನ್ನಾಗಿ ಬೆಳೀತಾವೆ. ಅದಕ್ಕೆ ನೋಡಿ, ದೊಡ್ಡ ಮರಗಳ ಕೆಳಗೆ ಸಸಿಗಳನ್ನ ಬೆಳೆಸೋದು ಒಂದು ಒಳ್ಳೆ ಪದ್ಧತಿ. ನಮ್ಮ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಜೊತೆಗೆ ಕೇರಳ, ಅಸ್ಸಾಂ ರಾಜ್ಯಗಳ ಹವಾಮಾನ ಇದೆಯಲ್ಲ, ಅದು ಅಡಿಕೆ ಬೆಳೆಗೆ ಹೇಳಿ ಮಾಡಿಸಿದ ಹಾಗೆ ಇದೆ. ಸರಿ, ಇಲ್ಲಿಯವರೆಗೆ ಹವಾಮಾನದ ಬಗ್ಗೆ ಮಾತಾಡಿದ್ವಿ. ಈಗ ಆಕಾಶದಿಂದ ಭೂಮಿ ಕಡೆಗೆ ಬರೋಣ. ಅಂದ್ರೆ ನಮ್ಮ ಗಿಡದ ಬೇರುಗಳು ಬೆಳೆಯೋ ಮಣ್ಣಿನ ಬಗ್ಗೆ ಗಮನ ಕೊಡೋಣ. ಎಲ್ಲಾ ತರದ ಮಣ್ಣಲ್ಲೂ ಅಡಿಕೆ ಬೆಳೆಯೋಕ್ಕ ಆಗಲ್ಲ. ಹಾಗಾದ್ರೆ ಯಾವ ಮಣ್ಣು ಅಡಿಕೆ ಗಿಡಕ್ಕೆ ಶಕ್ತಿ ಕೊಡುತ್ತೆ ನೋಡೋಣ ಬನ್ನಿ. ನೋಡಿ, ಕೆಂಪು ಜೇಡಿ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತೆ ಮೆಕ್ಕಲು ಮಣ್ಣು ಅಡಿಕೆಗೆ ಬಹಳ ಶ್ರೇಷ್ಠ. ಯಾಕಂದ್ರೆ ಈ ಮಣ್ಣುಗಳಲ್ಲಿ ನೀರನ್ನ ಹಾಗೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಅಡಿಕೆ ಗಿಡದ ಬೇರಿಗೆ ನೀರು ಬೇಕೇ ಬೇಕು. ಆದ್ರೆ ನೆನಪಿಡಿ, ನೀರು ನಿಲ್ಬಾರ್ದು. ನಿಂತ ನೀರು ಬೇರಿಗೆ ವಿಷ ಇದ್ದಂಗೆ. ಅದಕ್ಕೆ ಮಣ್ಣಿನಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋ ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ನೋಡಿ, ನೀರು ಚೆನ್ನಾಗಿ ಬಸಿದು ಹೋದ್ರೆ ಬೇರುಗಳು ಉಸಿರಾಡಿ ಆರೋಗ್ಯವಾಗಿ ಬೆಳೀತವೆ. ಅದೇನಾದ್ರೂ ನೀರು ನಿಂತ್ಕೊಂಡ್ರೆ ಬೇರಿಗೆ ಗಾಳಿ ಸಿಗದೆ ಕೊಳೆತು ಹೋಗುತ್ತೆ. ಕೊನೆಗೆ ಇಡೀ ಗಿಡನೇ ಸತ್ತು ಹೋಗ್ಬಹುದು. ಅಷ್ಟೂ ಅಪಾಯಕಾರಿ. ಅಡಿಕೆ ಮರ ನಿಮ್ಗೆ ಗೊತ್ತೇ ಇದೆ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ. ಅಷ್ಟು ಎತ್ತರದ ಮರ ಗಾಳಿಗೆ ಬೀಳ್ಬಾರ್ದು ಅಂದ್ರೆ ಅದರ ಬೇರುಗಳು ಆಳಕ್ಕೆ ಹೋಗಿ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಅದಕ್ಕೋಸ್ಕರ ಕನಿಷ್ಠ 1.5 ಮೀಟರ್ ಆಳದವರೆಗೂ ಮಣ್ಣಿರೋದು ಬಹಳ ಅವಶ್ಯಕ. ಸರಿ, ಈಗ ಮಣ್ಣಿನ ಆರೋಗ್ಯವನ್ನು ತಿಳಿಸೋ pH ಮಟ್ಟದ ಬಗ್ಗೆ ಮಾತಾಡೋಣ. ಕೇಳೋಕೆ ಇದು ಸ್ವಲ್ಪ ಹೊಸದಾಗಿ ಅನ್ಸ್ಬೋದು, ಆದ್ರೆ ಇದು ತುಂಬಾನೇ ಸರಳ ಮತ್ತು ಮುಖ್ಯವಾದ ವಿಷಯ. ಮಣ್ಣಿನ pH ಮಟ್ಟ 5.5ರಿಂದ 6.5ರ ಒಳಗಿದ್ರೆ ಅದನ್ನ ನಾವು ಒಂದು ಸಮತೋಲನ ಅಂತ ಕರಿಬೋದು. ಈ ಸಮತೋಲನ ಇದ್ದಾಗ ಗಿಡವು ಮಣ್ಣಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನ ಸುಲಭವಾಗಿ ಹೀರಿಕೊಳ್ಳುತ್ತೆ. ಇದರಿಂದ ಗಿಡ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಗಿಡ ನೆಡೋಕ್ ಮುಂಚೆ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಈ ಥರದ ಸಾವಯವ ಗೊಬ್ಬರಗಳನ್ನ ಸೇರ್ಸೋದನ್ನ ಮರಿಬಾರ್ದು. ಇದು ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ನಮ್ಮ ಭೂಮಿ ಮುಂದಿನ ಬಹಳ ವರ್ಷಗಳ ಕಾಲ ಆರೋಗ್ಯವಾಗಿರುತ್ತೆ. ಸರಿ, ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡಿದ್ದ ಎಲ್ಲ ಮುಖ್ಯ ವಿಷಯಗಳನ್ನ ಒಂದ್ಸಲ ಬೇಗನೆ ನೆನ್ಪು ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಾತು ಯಾವಾಗ್ಲೂ ನೆನ್ಪಲ್ಲಿರ್ಲಿ,
ಒಳ್ಳೆ ಜಾಗದ ಆಯ್ಕೆ ಮತ್ತೆ ಆರೋಗ್ಯವಂತ ಸಸಿಗಳನ್ನ ನೆಡೋದು ಇವೆರಡೂ ಸರಿ ಹೋದ್ರೆ ಒಂದು ಬಲಿಷ್ಠವಾದ ತೋಟಕ್ಕೆ ಗಟ್ಟಿ ಅಡಿಪಾಯ ಹಾಕಿದ ಹಾಗೆ. ನಿಮ್ಮ ಜಮೀನನ್ನ ಸಿದ್ಧ ಮಾಡ್ಬೇಕಾದ್ರೆ ಈ ಪಟ್ಟಿಯನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ತಾಪಮಾನ 14ರಿಂದ 36 ಡಿಗ್ರಿ, ಬೇಕಾದಷ್ಟು ಮಳೆ, ಕೆಂಪು ಅಥವಾ ಜಂಬಿಟ್ಟಿಗೆ ಮಣ್ಣು, ನೀರು ನಿಲ್ಬಾರ್ದು, ಚೆನ್ನಾಗಿ ಹರಿದೋಗ್ಬೇಕು, ಆಳವಾದ ಮಣ್ಣು ಇರಬೇಕು, ಹಾಗೇ ಸರಿಯಾದ pH ಮಟ್ಟ. ಇವಿಷ್ಟು ಸರಿ ಹೊಂದಿದ್ರೆ ಯಶಸ್ಸು ಖಂಡಿತ ನಮ್ದೆ. ಈ ಎಲ್ಲ ವಿಷಯಗಳನ್ನ ಮನಸ್ಸಲ್ಲಿಟ್ಕೊಂಡು ಈಗ ಪ್ರತಿಯೊಬ್ಬರೂ ತಮ್ಮ ಜಮೀನಿನ ಬಗ್ಗೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಅಂದ್ರೆ, ನಮ್ಮ ಭೂಮಿ ಒಂದು ಸಮೃದ್ಧವಾದ ಅಡಿಕೆ ತೋಟಕ್ಕೆ ಸಿದ್ಧವಾಗಿದ್ಯಾ? ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಯ್ತು ಅಂತ ಅನ್ಕೋತೀನಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.